ಪಡೆಯಲು ನಡೆಯುವ ಮುಂದಿನ ಟಾಸ್ಕ್ಗಳಿಂದ ಔಟ್ ಆಗುತ್ತಾರೆ. ಬಿಗ್ ಬಾಸ್ ಇಂದು ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಫಿಕ್ಸ್ ಆಗಿದ್ದು ಇದೇ ಜನವರಿ 18ರಂದು ಬಿಗ್ ಬಾಸ್ನ ಫೈನಲ್ ನೆರವೇರಲಿದೆ ಮತ್ತು ಆ ದಿನ ಒಬ್ಬ ಸ್ಪರ್ಧಿ ವಿನ್ ಆಗ್ತಾರೆ ಮತ್ತು ಸುದೀಪ್ ಅವರು ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡೋದ್ರ ಮುಖಾಂತರ ಬಿಗ್ ಬಾಸ್ ಸೀಸನ್ 12ಕ್ಕೆ ಅಧಿಕೃತವಾಗಿ ತೆರೆಗೆ ಬೀಳುತ್ತೆ. ಇದರ ನಡುವೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ 7 ಜನ ನಾಮಿನೇಷನ್ ಆಗಿದ್ದಾರೆ. ಅಂದರೆ ಧನುಷರನ್ನು ಹೊರತುಪಡಿಸಿ ಧನುಷ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ 7 ಜನ ಇದೀಗ ಬಿಗ್ ಬಾಸ್ ಸೀಸನ್ನ ಕೊನೆಯ ವಾರದಲ್ಲಿ ನಾಮಿನೇಷನ್ ಲಿಸ್ಟ್ನಲ್ಲಿದೆ. ಅದರಲ್ಲೂ ಮುಖ್ಯವಾಗಿ ಕೇವಲ ಒಂದು ವೋಟ್ ಪಡೆದಂಥ ಗಿಲ್ಲಿಯವರು ಕೂಡ ನಾಮಿನೇಷನ್ ಲಿಸ್ಟ್ನಲ್ಲಿದ್ದಾರೆ ಮತ್ತು ಅವರು ಕೂಡ ಸೇವ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಇನ್ನು ಇಲ್ಲಿಯ ತನಕ ಬಿಗ್ ಬಾಸ್ ಫೈನಲ್ಗೆ 5 ಜನ ಕರ್ಕೊಂಡು ಹೋಗ್ತಾ ಇದ್ರು. ಆದರೆ ಇದೀಗ ಇವತ್ತು ಬಿಟ್ಟಂಥ ಪ್ರೋಮೋದಲ್ಲಿ ಬಿಗ್ ಬಾಸ್ ಫೈನಲ್ಗೆ 6 ಜನ ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ಸ್ಪಷ್ಟ ಸಂದೇಶ. ಅಂದರೆ ನಾಟ್ ಟಾಪ್ 5 ಇದು ಟಾಪ್ 6 ಎನ್ನುವಂಥ ಒಂದು ಘೋಷಣೆ ಇದಾಗಿದೆ. ಇದರ ಮುಂದುವರೆದ ಭಾಗಿ ನಾಮಿನೇಷನ್ ಫಸ್ಟ್ ಡೇ ಆಗುತ್ತೆ, ಮಂಗಳವಾರದಿಂದ ಟಾಸ್ಕ್ ಆಗುತ್ತೆ. ಯಾರು ಇಲ್ಲಿ ಸರ್ವೈವ್ ಆಗ್ಬೋದು, ಯಾರು ಜನರನ್ನು ಮನೋರಂಜನೆ ಮಾಡ್ಬೋದು ಎನ್ನುವಂಥ ರೀಸನ್ಗೆ ಟಾಸ್ಕ್ ಆಗುತ್ತೆ. ಆ ಟಾಸ್ಕ್ನಲ್ಲಿ ಗೆದ್ದಂಥವ್ರು ಮುಂದಿನ ಅಂದರೆ ಟಾಪ್ 6 ಒಳಗೆ ಹೋಗಿ ಆ ಟಾಪ್ ಫೈನಲ್ 6 ಕಂಟೆಂಟರ್ ಆಗಿ ಭಾಗವಹಿಸ್ತಾರೆ ಅನ್ನುವಂಥ ಒಂದು ಹೊಸ ನಿಯಮ, ಹೊಸ ಒಂದು ಅವಕಾಶ ಈಗಿನ ಒಂದು ಬಿಗ್ ಬಾಸ್ ಸ್ಪರ್ಧಿಗಳು. ಅದರ ಮುಖ್ಯವಾಗಿ ಧನುಷ್ ಅವರನ್ನು ಹೊರತುಪಡಿಸಿ 7 ಸ್ಪರ್ಧಿಗಳು ಒಬ್ರಿಗೊಬ್ರು ಆಡಬೇಕು. ಅಂದರೆ ಒಬ್ಬ ಸ್ಪರ್ಧಿ ಮತ್ತೊಬ್ಬರನ್ನು ಸೆಲೆಕ್ಟ್ ಮಾಡಬೇಕು, ಅವರ ವಿರುದ್ಧ ಟಾಸ್ಕ್ ಆಗುತ್ತೆ, ಅವರನ್ನು ಒಂದು ಕಡೆ ಇಡ್ತಾರೆ. ಮತ್ತಿಬ್ಬರು ಸ್ಪರ್ಧಿಗಳನ್ನ ಆಡಿಸ್ತಾರೆ, ಅವ್ರಲ್ಲಿ ಗೆದ್ದರನ್ನು ಒಂದು ಕಡೆ ಇಡ್ತಾರೆ. ಮತ್ತಿಬ್ಬರು ಸ್ಪರ್ಧಿಗಳನ್ನ ಆಡಿಸ್ತಾರೆ, ಅವರಲ್ಲಿ ಗೆದ್ದರನ್ನು ಒಂದು ಕಡೆ ಇಡ್ತಾರೆ. ಹಾಗೆ ಗೆದ್ದವರ ಮಧ್ಯೆ ಆಡಿ ಕೊನೆಯಲ್ಲಿ ಧನುಷ್ ಅವರ ಜೊತೆ ಆಡಿ ಅವರಲ್ಲಿ ಗೆದ್ದಂಥ ಒಬ್ಬ ಸ್ಪರ್ಧಿ ಟಾಪ್ 6ಗೆ ಹೋಗ್ತಾನೆ. ನೋಡಿ, ಇಲ್ಲಿ ಮುಖ್ಯವಾಗಿ 7 ಜನ ನಾಮಿನೇಷನ್ ಆಗಿದ್ದಾರೆ. 7 ಜನರಲ್ಲಿ ಒಬ್ಬ ಸ್ಪರ್ಧಿ ಧನುಷ್ ಅವ್ರ ಜೊತೆ ಆಡ್ತಾರೆ. ಆ ಧನುಷ್ ಅವ್ರ ಜೊತೆ ಆಡಿದ ನಂತರ ಅವನು ಟಾಪ್ 6ಗೆ ಹೋಗ್ತಾನೆ ಮತ್ತು ಈ ವಾರದ ನಾಮಿನೇಷನಿಂದ ಕೂಡ ಬಚಾವಾಗ್ತಾನೆ. ಇದು ಸ್ಪಷ್ಟತೆ. ನಿಮಗೆ ಟಾಪ್ 6ಗೆ ಹೋಗೋದಕ್ಕಿಂತ ಮೊದಲು ಈ ವಾರದ ನಾಮಿನೇಷನ್ ಲಿಸ್ಟ್ನಿಂದ ಕೂಡ ಬಚಾವಾಗ್ತಾರೆ. ಅದು ಮುಖ್ಯವಾಗಿ ಗಮನಿಸಲೇಬೇಕಾದಂಥ ವಿಷಯ. ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಅವರು ಸದ್ಯದ ಮಟ್ಟಿಗೆ ನಾಮಿನೇಷನಿಂದ ಬಚಾವಾಗಿದ್ದಾರೆ. ಆದರೆ ಅವರು ನಾಮಿನೇಷನಿಂದ ಬಚಾವಾಗ್ತಾರೆ, ಜೊತೆಗೆ ಅವರು ಮಿಡ್ ವೀಕಲ್ಲಿ ಎಲಿಮಿನೇಷನ್ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಅಂದರೆ ಈ ವಾರ ನಾಮಿನೇಷನ್ ಆಗಲ್ಲ, ಹಾಗೆಂದ ಮಾತ್ರಕ್ಕೆ ಅವರು ಟಾಪ್ 6 ಹೋಗ್ತಾರಂತಲ್ಲ. ಇದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದಂಥ ವಿಚಾರ. ಈ ವಾರ 7 ಜನ ಸ್ಪರ್ಧಿಗಳಿದ್ದಾರೆ, ಅದರಲ್ಲಿ ಒಬ್ಬ ಸ್ಪರ್ಧಿ ಬಚಾವಾಗುವಂಥ ಚಾನ್ಸಸ್ ಇದೆ. ಅದು ಹೇಗಂದರೆ, ಈ 7 ಜನ ಸ್ಪರ್ಧಿಗಳ ಪೈಕಿ ಗೆದ್ದು ಯಾರು ಧನುಷ್ ಅವ್ರ ಜೊತೆ ಆಡಿ ಅಲ್ಲಿ ಗೆದ್ದಾಗ ಮಾತ್ರ ಆ ವ್ಯಕ್ತಿ ನಾಮಿನೇಷನಿಂದ ಬಚಾವಾಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಇದು ಅತ್ಯಂತ ಸ್ಪಷ್ಟ. ಟಾಪ್ 6ಗೆ ಒಬ್ಬ ಸ್ಪರ್ಧಿ ಹೋಗ್ಬೋದು. ಕ್ಯಾಪ್ಟನ್ ಆದರೂ ಕೂಡ ಸದ್ಯದ ಮಟ್ಟಿಗೆ ಅವರಿಗೆ ಅವಕಾಶ ಇಲ್ಲ. ಅವರು ಈ ಸ್ಪರ್ಧಿಗಳ ಜೊತೆ ಗೆದ್ದುವಾಗ ಮಾತ್ರ ಅವರು ಟಾಪ್ 6ಗೆ ಹೋಗ್ತಾರೆ. ಅಥವಾ ಅವರು ಈ ವಾರದಿಂದ ನಾಮಿನೇಷನ್ ಲಿಸ್ಟ್ನಿಂದ ಬಚಾವಾದರೂ ಕೂಡ ಮಿಡ್ ಡೇ ಎಲಿಮಿನೇಷನ್, ಅಂದರೆ ಈಗ 8 ಜನ ಇದ್ದಾರೆ, 8 ಜನರಲ್ಲಿ ಒಬ್ಬ ಹೋಗ್ತಾರೆ. ಅಂದರೆ ಮುಂದಿನ ವಾರ 7 ಜನ ಇರ್ತಾರೆ ಫೈನಲ್ಗೆ. ಅಂದರೆ ಮುಂದಿನ ವಾರ 7 ಜನ ಹೋದಾಗ ಅಲ್ಲಿ ಒಬ್ಬರು ಎಲಿಮಿನೇಟ್ ಆಗುವಂಥ ಚಾನ್ಸಸ್ ಇದೆ. ಮುಂದೆ ಯಾವುದೇ ಎಲಿಮಿನೇಷನ್ ಇರಲ್ಲ, ಈ ವಾರ ಕೊನೆಯ ಎಲಿಮಿನೇಷನ್ ಆಗಿರುತ್ತೆ. ಹಾಗಾಗಿ ಈ 7 ಜನರ ಪೈಕಿ ಒಬ್ಬ ಹೋಗ್ತಾರಲ್ಲ, ಆ ಚಾನ್ಸಸ್ ಕೂಡ ಧನುಷ್ ಅವರಿಗಿದೆ. ಹಾಗಾಗಿ ಧನುಷ್ ಈಗಿನ ಪರಿಸ್ಥಿತಿಯಲ್ಲಿ ನೇರವಾಗಿ ಫೈನಲಿಸ್ಟ್ ಆಗಿಲ್ಲ. ಒಂದು ವೇಳೆ ಧನುಷ್ ಅವರು ಈಗ ಈ ಸ್ಪರ್ಧಿಗಳ ಜೊತೆ ಆಡಿ ಗೆದ್ದಾಗ ಮಾತ್ರ ಅವರು ಟಾಪ್ 6ಗೆ ಹೋಗ್ತಾರೆ. ಇದು ಒಂದು ಸ್ಪಷ್ಟತೆ. ಇನ್ನು ಟಾಸ್ಕ್ ಸ್ಟಾರ್ಟ್ ಆಗಿದೆ. ಟಾಸ್ಕ್ ಸ್ಟಾರ್ಟ್ ಆದಾಗ ಈಗ ಧ್ರುವಂತವರು ಗಿಲ್ಲಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಾಲನ್ನು ನೇರವಾಗಿ ಪೋಲಿಗಿಸುವಂಥ ಒಂದು ವಿಷಯ. ಆಯ್ಕೆ ಮಾಡ್ಕೊಂಡವರು ಕೂಡ ಅವರು ನೇರವಾಗಿ ರೀಸನ್ ಕೊಡಬೇಕಾಗತ್ತೆ. ನೋಡಿ, ಧ್ರುವಂತವರು ಈಗೀಗ ಸ್ವಲ್ಪ ಮಟ್ಟಿನ ಜನಪ್ರಿಯತೆಯೇ ಗಳಿಸ್ತಾ ಇದ್ದಾರೆ. ಅದು ನೆಗೆಟಿವ್ ಪಾಸಿಟಿವ್. ಕೆಲವೊಂದು ಸಲ ರಘು ಜೊತೆ ಹೋರಾಡ್ತಾರೆ, ಕೆಲವೊಂದು ಸಲ ರಕ್ಷಿತಾ ಜೊತೆ ಕಿರ್ಚಾಡ್ತಾರೆ ಮತ್ತು ಕೂಲಾಗಿರ್ತಾರೆ. ಸ್ವಲ್ಪ BP ಏರ್ಸ್ಕೊಳ್ತಾರೆ, ಸ್ವಲ್ಪ BP ಕಟ್ ಮಾಡ್ಕೊತಾರೆ. ಅಶ್ವಿನಿ ಅವರಿಗೆ ಬೇಕಪ್ ಆಗಿದ್ದರು, ಅದಾದ ನಂತರ ಗಿಲ್ಲಿ ಅವ್ರ ಜೊತೆ ಇದ್ದರು. ಆದರೆ ಅವರ ಟಾರ್ಗೆಟ್ ಒಂದೇ, ನೇರವಾಗಿ ನಾನು ರಾಜನ್ನೇ ಹೊಡಿತೇನೆ ಅನ್ನುವಂಥ ಕಾರಣಕ್ಕಾಗಿ ಗಿಲ್ಲಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಟಾಸ್ಕ್ ವಿಚಾರದಲ್ಲಿ ಬಂದಾಗ ಧನುಷ್ ಚೆನ್ನಾಗಿ ಆಡ್ತಾರೆ, ಆದರೆ ಆಪ್ಷನ್ ಇಲ್ಲ. ಇನ್ನು ರಾಶಿಕಾ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ಅವರು ಆಯ್ಕೆ ಚೆನ್ನಾಗಿ ಆಡ್ತಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅಥವಾ ಅಶ್ವಿನಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಅವ್ರಿಗಿರುತ್ತೆ. ಹಾಗಾಗಿ ಏನಾದರೂ ನಾನು ಗಿಲ್ಲಿಯನ್ನು ಸೋಲಿಸಿದ್ರೆ ನನಗೆ ಓಟ್ ಆಗಿ ಕನ್ವರ್ಟ್ ಆಗ್ಬೋದು. ಒಬ್ಬ ಹುಲಿಯನ್ನೇ ಹೊಡೆದ್ರೆ ನನಗೆ ಓಟಾಗಿ ಕನ್ವರ್ಟ್ ಆಗ್ಬೋದು. ನಾನು ಗಿಲ್ಲಿನ ಬದಲು ರಾಶಿಕಾವನ್ನು ಟಾರ್ಗೆಟ್ ಮಾಡಿ ನಾನು ಗೆದ್ದರೆ ಅದು ನನ್ನ ಫಿಸಿಕಲಿ ಗೆದ್ದೆ ಅನ್ನುವಂಥ ವಿಷಯ ಆಗುತ್ತೆ. ಆದರೆ
ಟಾರ್ಗೆಟ್ ಗಿಲ್ಲಿಯನ್ನೇ ಮಾಡಿದ್ರೆ ಅದು ನನಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಗಿಲ್ಲಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಕಾರಣ ಕೊಟ್ಟಿದ್ದಾರೆ. ಜೊತೆಗೆ ಪೋಲಲ್ಲಿ ಬಾಲನ್ನು ಕೂಡ ಎಸೆದಿದ್ದಾರೆ, ಆದರೆ ರಿಸಲ್ಟ್ ಕೂಡ ಬಂದಿಲ್ಲ. ಆದರೆ ಒಂದು ಹಂತದ ಮಟ್ಟಿಗೆ ಲೈವ್ ನೋಡಿದ್ರೆ ಈಗ ಅರ್ಥ ಆಗುತ್ತೆ, ಗಿಲ್ಲಿಯನ್ನು ಧ್ರುವಂತವರು ಸೋಲಿಸಿದ್ದಾರೆ. ಹಾಗಾಗಿ ಗಿಲ್ಲಿ ಈ ವಾರ ನಾಮಿನೇಷನ್ ಲಿಸ್ಟ್ನಲ್ಲಿ ಇರ್ತಾರೆ. ಜೊತೆಗೆ ಧ್ರುವಂತವರು ಮತ್ತೊಬ್ಬ ಸ್ಪರ್ಧೆ ಜೊತೆಗೆ ಆಡಬೇಕು. ಅವ್ರ ಜೊತೆ ಗೆದ್ದಾಗ ಅವರು ನೇರವಾಗಿ ಮತ್ತೆ ಧನುಷ್ ಜೊತೆ ಆಡಬೇಕಾಗುತ್ತೆ. ಧನುಷ್ ಅವರ ಜೊತೆ ಗೆದ್ದರೆ ಟಾಪ್ 6 ಕಂಟೆಂಟರ್ ಆಗಿ ಆಯ್ಕೆ ಆಗ್ತಾರೆ. ಹಾಗಾಗಿ 8 ಜನ ಸ್ಪರ್ಧಿಗಳು ಕೂಡ ಈಗ ಫೈನಲಿಸ್ಟ್ ಆಗಿಲ್ಲ ಅನ್ನುವಂಥ ಮಾರ್ಕ್ ಕೂಡ ಈಗ ಬಿಗ್ ಬಾಸ್ ತೋರಿಸಿದೆ. ಅದರಲ್ಲಿ ಒಂದು ಗ್ರೀನ್ ಮಾರ್ಕ್ ಇದೆ, ಅದು ಧನುಷ್ ಅವರು. ಧನುಷ್ ಅವ್ರ ಜೊತೆ ಯಾರು ಈ ಕಡೆ ಗೆದ್ದು ಒಂದು ಗ್ರೀನ್ ಮಾರ್ಕ್ ಆದಾಗ ಅವರಿಬ್ಬರಲ್ಲಿ ಆಡಿಕೊಂಡು ಅದಾದ ನಂತರ ಅವರು ಟಾಪ್ 6 ಕಂಟೆಂಟರ್ ಆಗ್ತಾರೆ. ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ಟಾಪ್ 6 ಕಂಟೆಂಟರ್ ಲಿಸ್ಟ್ ಸಿಕ್ಕಿಲ್ಲ. ಧನುಷ್ ಅವರು ಕೂಡ ಇದೀಗ ಆಡಬೇಕು, ಗೆಲ್ಲಬೇಕು, ಗೆದ್ದಾಗ ಮಾತ್ರ ಅವರು ಟಾಪ್ 6 ಕಂಟೆಂಟರ್ ಆಗ್ತಾರೆ. ಇಲ್ಲಾಂದರೆ ಮುಂದಿನ ವಾರ ಎಲಿಮಿನೇಷನ್ ಲಿಸ್ಟ್ನಲ್ಲಿ ಅವರು ಇರ್ತಾರೆ. ಹಾಗಾಗಿ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂದ್ಕೊಂಡು ಅವ್ರಿಗೆ 2 ಚಿಕ್ಕ ಚಾನ್ಸ್ ಈ ವಾರದ ನಾಮಿನೇಷನ್ ಬಚಾವ್ ಆಗ್ಬೋದು ಮತ್ತು ನೇರವಾಗಿ ಈ ಫೈನಲ್ ಲಿಸ್ಟ್ಗಳ ಜೊತೆ ಆಡಬಹುದು ಎನ್ನುವಂಥ ಒಂದು ಪ್ರಕ್ರಿಯೆ ಆಗಿದೆ. ಹಾಗಾಗಿ ಬಿಗ್ ಬಾಸ್ನ ಇವತ್ತಿನ ಪ್ರೋಮೋ ಅಥವಾ ಈ ವಾರದ ಟಾಸ್ಕ್ ಇದೆಯಲ್ಲ, ಅದು ಅತ್ಯಂತ ಕ್ಲಿಷ್ಟವಾಗಿದೆ ಅಥವಾ ಅತ್ಯಂತ ತುಂಬ ಮಜವಾಗಿದೆ ಅಂತ ಹೇಳ್ಬೋದು. ನೀವು ಯಾವ ಸ್ಪರ್ಧೆಯನ್ನು ನೀವು ಆಯ್ಕೆ ಮಾಡ್ಕೋತಿರಲ್ಲ, ಆ ಸ್ಪರ್ಧೆಯ ಬಗ್ಗೆ ಅವರನ್ನೇ ಯಾಕೆ ಆಯ್ಕೆ ಮಾಡ್ಕೋತೇನೆ ಅನ್ನೋಂಥ ಬಗ್ಗೆ ಸ್ಪಷ್ಟತೆ ಬೇಕು. ಹಾಗಾಗಿ ಈ 10 ದಿನಗಳಿಂದ ತನ್ನ ಒಂದು ಬಲವನ್ನು, ತನ್ನ ಒಂದು ಆಟದ ವೈಖರಿಯನ್ನು ಹೆಚ್ಚಿಸ್ಕೊಳ್ತಾ ವಿಚಿತ್ರ ಮ್ಯಾನೇಜರ್ ಮುಖಾಂತರ ಈ ಪ್ರೇಕ್ಷಕರನ್ನ ಗಮನ ಸೆಳೆತಿದ್ದಾರೆ. ಹಾಗಾಗಿ ಧ್ರುವಂತವರು ಈಗ ಟಾಪ್ 6 ಹೋಗುವಂಥ ಒಂದು ಚಾನ್ಸ್ಗೆ ನೇರವಾಗಿ ಲೆಕ್ಕ ಹಾಕಿದ್ದಾರೆ. ಈ ಸದ್ಯದ ಬೆಳವಣಿಗೆಯಲ್ಲಿ 3 ಜನ ಸ್ಪರ್ಧಿಗಳು ಸ್ವಲ್ಪ ಮಟ್ಟಿನ ಹವಾವನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ ಗಿಲ್ಲಿ, ಧ್ರುವಂತ್ ಮತ್ತು ಅಶ್ವಿನಿ ಗೌಡ, ಆ ಮೂವರು ಕೂಡ ಏನೋ ಒಂದು ಲೆಕ್ಕಾಚಾರ ಹಾಕಿ ಆಡ್ತಾ ಇದ್ದಾರೆ. ಧನುಷ್ ಅವರು ಕೂಡ ಒಂದು ಲೆಕ್ಕಾಚಾರ ಹಾಕಿದರೂ ಕೂಡ ಆಟದ ವೈಖರಿಯಲ್ಲಿ ಗಿಲ್ಲಿ, ಧ್ರುವಂತ್ ಮತ್ತು ಅಶ್ವಿನಿ ಈಗ ಮುಂಚೂಣಿಯಲ್ಲಿದ್ದಾರೆ. ಇದು ಒಂದು ಕತೆ. ಇನ್ನು ಗಿಲ್ಲಿ ಅವರಿಗೆ ಇದು ಸತತ ಸೋಲು ಅಂತ ಹೇಳ್ಬೋದು. ಕೊನೆಯ ಟಾಸ್ಕ್ನಲ್ಲೂ ಕೂಡ ಅಶ್ವಿನಿ ಅವರದ ಧನುಷ್ ಅವರ ವಿರುದ್ಧ ಸೋತಿದ್ರು. ಅದಾದ ನಂತರ ಇದೀಗ ಧ್ರುವಂತ್ ಅವ್ರ ವಿರುದ್ಧ ಸೋತಿದ್ದಾರೆ. ಆದರೆ ಅವರಿಗೆ ಮತವಾಗಿ ಕನ್ವರ್ಟ್ ಆಗಿ ಗೆಲ್ಲುವಂಥ ಚಾನ್ಸಸ್ ಇದೆ. ಜೊತೆಗೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ಈ ಸಲದ ಬಿಗ್ ಬಾಸ್ ಇದೆಯಲ್ಲ, ಅದು ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಹೇಳ್ಬೋದು. ಸ್ಟ್ರಾಂಗ್ ಕಂಟೆಂಟರ್ನ ಸ್ಟಾರ್ಟಿಂಗಲ್ಲಿ ಸುದಿ ಅಂತ ಹೊರಗಾಕಿದ್ರು, ಜಾನ್ವಿ ಅವ್ರನ್ನ ಹೊರಗಾಕಿದ್ರು, ಮಾಳವ್ರನ್ನ ಹೊರಗಾಕಿದ್ರು. ಅದಾದ ನಂತರ ಸ್ಪಂದನ ಎನ್ನುವಂಥ ಸೈಲೆಂಟ್ ಹುಡುಗಿಯನ್ನು ಇಲ್ಲಿ ತನಕ 100 ತನಕ ಕರ್ಕೊಬಂದರು. ಈ ವಾರ ಯಾರು ಹೋಗ್ತಾರೆ ಕಾದು ನೋಡಬೇಕು. ಆದರೆ ಈ ಸಲದ ಬಿಗ್ ಬಾಸ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕೊಟ್ಕೊಂಡು ಅಭಿಮಾನಿಗಳಿಗೆ ಅಥವಾ ಮನೆ ಮಂದಿಯೆಲ್ಲ ನೋಡೋರಿಗೆ ಒಂದು ಸ್ವಲ್ಪ ಮಜಾ ಕೊಟ್ಟಿದೆ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಮನೆ ಮಂದಿಯಲ್ಲೇ ಯಾವ ಥರ ಮಾತಾಡ್ಕೊತಿದ್ರು ಅನ್ನೋದನ್ನು ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಗಿಲ್ಲಿ ಸೋತಿದ್ದು ಸ್ವಲ್ಪ ಶಾಕ್ ಆಗಿದೆ. ಅವರಿಗೆಲ್ಲ ಅನ್ನಿಸ್ತಿದೆ ನೋಡಿ, ಪ್ರತಿಯೊಂದು ಧ್ರುವಂತವರು ಎಸ್ದಾಗ ಅದು ಟಚ್ ಆದಾಗ ಅಶ್ವಿನಿಯವರ ಮುಖದಲ್ಲಿ ಕಳೆ ಕಾಣಿಸ್ತಾ ಇತ್ತು. ಅಶ್ವಿನಿಯವರು ಧ್ರುವಂತ್, ಜೈ ಧ್ರುವಂತ್, ಗೋ ಧ್ರುವಂತ್ ಎನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ಜೊತೆಗೆ ಶಾಕ್ ಆಗಿದ್ದು ಕಾವ್ಯ ಮತ್ತು ರಾಶಿಕಾ ಮತ್ತು ರಕ್ಷಿತಾ ಮತ್ತು ರಘು, ಅವರಿಗೆಲ್ಲರೂ ಕೂಡ ಧ್ರುವಂತ್ ಸೋಲ್ಲಿ ಅನ್ನುವಂಥ ಮನಸ್ಸಿತ್ತು. ಆದರೆ ಧ್ರುವಂತ್ ಗೆದ್ದೇ ಬಿಟ್ಟಿದ್ದಾನೆ. ಹೀಗಾಗಿ ನಿನ್ನೆ ಆದಂಥ ನಾಮಿನೇಷನ್ನಲ್ಲಿ ಅಶ್ವಿನಿ ಅವರು ಎಷ್ಟೇ ಗಿಲ್ಲಿಯವರಿಗೆ ಕಾಲೆಳೀಲಿ, ಗಿಲ್ಲಿಯವರು ಎಷ್ಟೇ ಅಶ್ವಿನಿ ಅವರಿಗೆ ಕಾಲೆಳೆದರೂ ಕೂಡ ಇವತ್ತು ಧ್ರುವಂತ್ ಅವರು ಗಿಲ್ಲಿಯವರ ವಿರುದ್ಧ ಅತ್ಯಂತ ಭಯಾನಕವಾಗಿ ಸೇಡನ್ನು ತೀರಿಸ್ಕೊಂಡಿದ್ದಾರೆ. ಮತ್ತು ಈಗ ಅಚ್ಚರಿ ಎಂಬಂತೆ ಧ್ರುವಂತ್ ಕೂಡ ಒಬ್ಬ ಟಾಪ್ ಕಂಟೆಂಟರ್ ಆಗಿ ಆಯ್ಕೆ ಆಗ್ತಾರಾ, ಅಥವಾ ಈ ಟಾಸ್ಕಲ್ಲಿ ಸೋತರು ಅಥವಾ ಟಾಪ್ 6 ಕಂಟೆಂಟರ್ ಆಗಿಲ್ಲ ಅಂದರೂ ಕೂಡ ಅವರು ಈ ವಾರ ನಾಮಿನೇಷನಿಂದ ಬಚಾವಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಈ ವಾರ ಮೇ ಬಿ ಕಾವ್ಯ ಅಥವಾ ರಘುವಣ್ಣ ಇಬ್ಬರು ಬಹುತೇಕ ಬಿಗ್ ಬಾಸ್ ಮನೆಯಿಂದ ಹೋಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಯಾಕಂದರೆ ಇಲ್ಲಿ ತನಕ ಕಾವ್ಯ ಮತ್ತು ಗಿಲ್ಲಿಯ ವರ್ಕೌಟ್ ಆಗುತ್ತೆ. ಆದರೆ ಈಗ ಫೈನಲ್ ಆಗಿರೋದ್ರಿಂದ ಅದು ಯಾವುದು ವರ್ಕೌಟ್ ಆಗಲ್ಲ. ಎಲ್ಲವೂ ಕೂಡ ಓಟು ಮತ್ತು ಬಿಗ್ ಬಾಸ್ ತಂಡದ ಒಂದು ನಿರ್ಣಯದ ಮೇಲೆ ಇರುತ್ತೆ. ಹಾಗಾಗಿ ಇಲ್ಲಿಯ ತನಕ ಪ್ರೇಕ್ಷಕರು ನೋಡಿದ್ದೇ ಬೇರೆ. ಆದರೆ ಫೈನಲ್ನಲ್ಲಿ ತಾನು ಯಾರಿಗೆ ಮನ್ಸು ಮಾಡಿದ್ದೀನಿ, ತಾನು ಯಾರನ್ನು ಟಾರ್ಗೆಟ್ ಮಾಡಿದೆ ಅನ್ನೋದನ್ನು ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳು ಕೂಡ ನೋಡ್ತಾರೆ. ಒಂದು ವೇಳೆ ಕಾವ್ಯ ಮತ್ತು ಗಿಲ್ಲಿ ಫೈನಲಿಸ್ಟ್ ಆದರೂ ಕೂಡ ಕಾವ್ಯ ತಾನೇ ಗೆಲ್ಲಬೇಕನ್ನೋಂಥ ಹಠ ಇಡ್ತಾರೆ. ಹಾಗಾಗಿ ಫೈನಲ್ ಅಂದ ಕೂಡಲೇ ಯಾರೂ ಬೇಡ, ನಾನು ಗೆಲ್ಲಬೇಕನ್ನೋಂಥ ಮನಸ್ಸಾಗುತ್ತೆ. ಹಾಗಾಗಿ ಇವತ್ತು ಆದಂಥ ಒಂದು ಟಾಸ್ಕಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮೊದಲ ಟಾಸ್ಕ್ನ ಮೊದಲ ಭಾಗದಲ್ಲಿ ಗಿಲ್ಲಿ ಅವ್ರನ್ನ ಹೀನಾಯವಾಗಿ ಧ್ರುವಂತವರು ಸೋಲಿಸ್ತಾರೆ ಮತ್ತು ಧ್ರುವಂತವರ ಕಾನ್ಫಿಡೆನ್ಸ್ ಇದೀಗ ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅವರಿಗೆ ನಾಮಿನೇಷನ್ ಆಗ್ತೇನೆ ಅಂತ ಗೊತ್ತಿದೆ, ಅದರಿಂದ ತಲೆ ಕೆಡಿಸ್ಕೊಳ್ಳೋ. ಆದರೆ ಟಾಸ್ಕನ್ನು ಗೆಲ್ಲಬೇಕು, ಆ ಮುಖಾಂತರ ಜನರಿಗೆ ತಲುಪಬೇಕು, ಆ ಮುಖಾಂತರ ನಾನು ಟಾಪ್ 6 ಕಂಟೆಂಟರ್ ಆಗಬೇಕನ್ನುವಂಥ ಒಂದು ಹಠ ಇದೆಯಲ್ಲ, ಅದು ಧ್ರುವಂತವ್ರನ್ನ ಇಲ್ಲಿಯ ತನಕ ಕರ್ಕೊಂಡು ಬಂದಿದೆ. ಜೊತೆಗೆ ಗಿಲ್ಲಿ ಅವರ ಒಂದು
ಮನೋಸ್ಥೈರ್ಯ ಕೂಡ ಅವರನ್ನು ಟಾಪ್ ಫೈನಲ್ಗೆ ಅಥವಾ ಕಪ್ ಗೆಲ್ಲುವ ತನಕ ಹೋಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗುತ್ತೆ ಇವತ್ತಿನ ಸೆಷನ್. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.